ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು. ಅದರಲ್ಲಿ ಮುಖ್ಯವಾದದ್ದು ಅಂದರೆ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಸುಸ್ತಾಗ್ಬಿಡ್ತಾ ಹಾಗಾದರೆ ಸರ್ಕಾರ. ಆರ್ಥಿಕ ಇಲಾಖೆ ಬಳಿ ಸಾರಿಗೆ ಇಲಾಖೆ ಕೊಡೋಕೆ ದುಡ್ಡಿಲ್ವಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆರ್ಥಿಕ ಇಲಾಖೆಯ ಬಳಿ ಸಾರಿಗೆ ಇಲಾಖೆ ಕೊಡೋಕೆ ದುಡ್ಡಿಲ್ವಾ? KSRTC ಆರ್ಥಿಕ ಇಲಾಖೆ ನಡುವೆ ಹಣಕಾಸಿನ ಜಟಾಪಟಿ ನಡೀತಾ ಇದೆ. ಬಸ್ ಖರೀದಿಸಲು KSRTCಗೆ ದುಡ್ಡು ಕೊಡ್ತಿಲ್ಲ ಆರ್ಥಿಕ ಇಲಾಖೆ. ಬಜೆಟ್ನಲ್ಲಿ ಬಸ್ ಖರೀದಿಗೆ 500 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಬಸ್ ಖರೀದಿ ಮಾಡೋಕೆ ನಯಾ ಪೈಸೆ ಹಣ ಕೂಡ ಕೊಡ್ತಿಲ್ವಂತೆ ಆರ್ಥಿಕ ಇಲಾಖೆ ರಿಲೀಸ್ ಮಾಡಿದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಮೇಲೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮುನಿಸು ಅಂದರೆ ಕೋಪ ಮಾಡ್ಕೊಂಡಿದ್ದಾರೆ. KSRTCಗೆ ತುರ್ತಾಗಿ 400 ಬಸ್ಗಳ ಒಂದು ಅವಶ್ಯಕತೆ ಇದೆ. ಆದರೆ ಹೊಸ ಬಸ್ ಖರೀದಿಗೆ ದುಡ್ಡು ಇಲ್ಲದೆ KSRTC ಪರದಾಡ್ತಾ ಇದೆ. ಶಕ್ತಿ ಯೋಜನೆ ಬಳಿಕ ರಾಜ್ಯದಲ್ಲಿ ಬಸ್ಗಳಿಗೆ ಅತಿ ಹೆಚ್ಚು ಬೇಡಿಕೆ, ತುಂಬ ಡಿಮ್ಯಾಂಡ್ ಬಂದಿದೆ. ಆದರೆ ಬಸ್ ಖರೀದಿಗೆ ದುಡ್ಡಿಲ್ಲದೆ KSRTCಯ MD ಅಕ್ರಮ್ ಪಾಷಾ ಅವರೇನಿದ್ದಾರೆ ಅವರು ಸುಸ್ತಾಗ್ಬಿಟ್ಟಿದ್ದಾರೆ. KSRTC ಅಷ್ಟೇ ಮನವಿ ಮಾಡಿದರೂ ಕೂಡ ದುಡ್ಡು ಕೊಡ್ತಾ ಇಲ್ಲ ಆರ್ಥಿಕ ಇಲಾಖೆ. ಹೀಗಾಗಿ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಸರ್ಕಾರ ಸುಸ್ತಾಯ್ತಾ? ಯಾಕಂದರೆ ದುಡ್ಡೇ ಇಲ್ವತ್ತೆ ಶಕ್ತಿ ಯೋಜನೆ ಜಾರಿ ಮಾಡಿ ಸುಸ್ತಾಗಿರೋದಕ್ಕೆ. ಆರ್ಥಿಕ ಇಲಾಖೆ ಏನಿದೆ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸಾರಿಗೆ ಇಲಾಖೆಗೆ ದುಡ್ಡು ಕೊಡ್ತಾ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿದೆ. KSRTC ಆರ್ಥಿಕ ಇಲಾಖೆ ನಡುವೆ ಈಗ ಹಣಕಾಸಿನ ಜಟಾಪಟಿ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಬಸ್ ಖರೀದಿ ಮಾಡಬೇಕು KSRTC, ಆದರೆ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ ಆರ್ಥಿಕ ಇಲಾಖೆ. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ನಿಮಗೆ 500 ಕೋಟಿ ಅನುದಾನ ಅಂತ, ಆದರೆ ಇದುವರೆಗೂ ಒಂದು ಪೈಸಾ ಕೂಡ ಕೊಟ್ಟಿಲ್ವಂತೆ ಆರ್ಥಿಕ ಇಲಾಖೆ. ಯಾಕೋ ಗೊತ್ತಿಲ್ಲ, ಅವ್ರ ಹತ್ರ ಹಣ ಇಲ್ವಾ ಅಥವಾ ಇದ್ರೂ ಬೇಕಂತ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಮೇಲೆ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಒಂದು ಮನಸ್ಸು ಕೋಪ. ನಾವು ಕೇಳಿದ್ರು ಕೊಡ್ತಾ ಇಲ್ಲ, ನೀವು ಸರ್ಕಾರ ಘೋಷಣೆ ಮಾಡಿದ್ರು ನೀವು ಕೊಡ್ತಾ ಇಲ್ಲ ನೀವು ಅಂತೇಳಿ ಕೋಪ ಮಾಡ್ಕೊಂಡಿದ್ದಾರಂತೆ ಇವ್ರ ಮೇಲೆ. ನಾವು ಬಸ್ ತಗೋಬೇಕು ಸ್ವಾಮಿ ಕೊಡಿ, ನಮ್ಮ ಶಕ್ತಿ ಯೋಜನೆ ಜಾರಿ ಮಾಡಿದಾಗ್ಲಿಂದ ಫುಲ್ ಡಿಮ್ಯಾಂಡ್ ಆಗಿದೆ ಬಸ್ಗಳಿಗೆ, ಜನ ಸಾಕಷ್ಟು ಓಡಾಡ್ತಿದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳು ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲಿಂದ ಬೇಕಾದ್ರೆ ಅಲ್ಲಿ ಓಡಾಡ್ತಾ ಇದ್ದಾರೆ. ಆ ಊರು ಈ ಊರು, ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಓಡಾಡ್ತಾ ಇದ್ದಾರೆ. ನೀವು ಗಮನಿಸಿದ್ರ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಎಷ್ಟೋ ಹೆಣ್ಮಕ್ಳು ಬಡ್ದಾಡ್ಕೊಂಡು ಜಗಳ ಮಾಡ್ಕೊಂಡು ಕೂದಲು ಇಟ್ಕೊಂಡು ಗುದ್ದಾಡ್ತಿದ್ರು. ಅದನ್ನು ಕೂಡ ನಾವು ನೋಡಿದ್ದೀವಿ. ಧರ್ಮಸ್ಥಳಕ್ಕಂತೂ ಬೇಡ, 100 ಬಾರಿ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು. ಅನೇಕ ಪುಣ್ಯಕ್ಷೇತ್ರಗಳಿಗೆ ಫ್ರೀ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ದೆ ಒಂದ್ಸಲ ಏನು 4 ಸಲ ಆದ್ರೂ ಹೋಗೋಣ ಫ್ರೀ ಅಲ್ವಾ ಅಂತ. ಈ ಹಿಂದೆ ಕೂಡ ಒಂದು ನ್ಯೂಸ್ ಬಂದಿತ್ತು, ಏನೋ ಆಂಧ್ರ ಪ್ರದೇಶದಲ್ಲಿ ಕೂಡ ಈ ಒಂದು ಸರ್ಕಾರಿ ಬಸ್ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದಾಗ ಅಲ್ಲಿ ಯಾರೋ ಒಬ್ಬ ಮಹಿಳೆ, ರೀ ಸ್ವಾಮಿ ಬಸ್ಸು ಫ್ರೀ ಅಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಯಾಕೆ ನನ್ನ ಮನೆ ಹತ್ರನೇ ಬಿಟ್ಬಿಡಿ ಅಂತ ಕೇಳಿ ಜಗಳ ತಗೊಂಡಿದ್ಲು. ಈ ಥರ ಹೆಣ್ಮಕ್ಳು ತಯಾರಾಗ್ಬಿಟ್ಟಿದ್ದಾರೆ ಈ ಒಂದು ಶಕ್ತಿ ಯೋಜನೆಯಿಂದ. ಒಂದು ಕಡೆ ಅದನ್ನು ಉಪಯೋಗ ಮಾಡ್ಕೊತಿದ್ದಾರೆ ಸರಿಯಾಗಿ ಅಂತ ಹೇಳಬೇಕಾ, ಇಲ್ಲ ಕೊಟ್ಟಿದ್ದೇ ಚಾನ್ಸ್ ಅಂತ ಹೇಳಿ ಚೆನ್ನಾಗಿ ಓಡಾಡ್ತಿದ್ದಾರೆ ಅಂತ ಹೇಳ್ಬೇಕಾ ಗೊತ್ತಾಗ್ತಿಲ್ಲ. ಆದರೆ ಈ ಒಂದು ಸಾರಿಗೆ ಇಲಾಖೆ ಹತ್ರ ಮಾತ್ರ ಈಗ ಬಸ್ಸನ್ನು ತಗೊಳ್ಳೋಕೆ ದುಡ್ಡಿಲ್ಲ, ಅದಕ್ಕೆ ಆರ್ಥಿಕ ಇಲಾಖೆ ಕೊಡ್ತಾ ಇಲ್ಲ. ನೀನು ಕೊಡು ಅಂತ ಇಲ್ಲಿ ಕೇಳಿದ್ರೆ ನಾನು ಕೊಡಲ್ಲ ಅಂತ ಅದು ಹೇಳ್ತಾ ಇದೆ. ನೀನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ, ನೀನು ಎಷ್ಟು ಕೇಳಿದ್ರೆ ನಾನು ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದೆ ಈ ಒಂದು ಎರಡೂ ಇಲಾಖೆಗಳು. ಎರಡೂ ಇಲಾಖೆ ಸರ್ಕಾರದ ಆದೇಶವನ್ನು ಪಾಲಿಸಬೇಕು. ಆದರೆ ಇವರಿಬ್ಬರೇ ಇಲ್ಲಿ ಜಗಳಾಡಿಕೊಂಡು ಕೇಳಿದ್ರೆ ಕೊಡ್ತಾ ಇಲ್ಲ, ಅವ್ರು ಕೊಟ್ಟಿಲ್ಲ ಅಂತ ನಮ್ಮ ಹತ್ರ ಬಸ್ ಇಲ್ಲ. ಬಟ್ ಇದರೆಲ್ಲ ಎಫೆಕ್ಟ್ ಆಗೋದು ಜನಗಳಿಗೇನೆ. ಹೆಣ್ಣುಮಕ್ಕಳು ಫ್ರೀ ಅಂತ ಓಡಾಡ್ತಾರೆ, ಗಂಡು ಮಕ್ಕಳು ದುಡ್ಡು ಕೊಟ್ಟು ಓಡಾಡಬೇಕು. ಫ್ರೀ ಮಾಡಿದ್ದಕ್ಕೆ ಹೆಣ್ಮಕ್ಳು ಓಡಾಡ್ತಾರೆ, ನಮಗೆ ಸೀಟ್ ಸಿಗ್ತಾ ಇಲ್ಲ ಅಂತ ಗಂಡು ಮಕ್ಕಳು ಬೇಕಂದು ಓಡಾಡ್ತಾರೆ. ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂತಂದರೆ ಕೂಡಲೇ ಆರ್ಥಿಕ ಇಲಾಖೆ KSRTCಗೆ ಒಂದು ಏನಿದೆ ಸಾರಿಗೆ ಇಲಾಖೆ ಹಣವನ್ನು ಕೊಟ್ಟರೆ, ಅವರು ಸಾಕಷ್ಟು ಬಸ್ಗಳನ್ನು ತಗೊಂಡ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅವರು ಮಾಡಿದಂಥ ಯೋಜನೆ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.